ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಶಾಸಕರ ಜೊತೆಯಲ್ಲಿ ಸಂಜೆ 4 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಇವತ್ತು ನಿಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ರಾಜ್ಯದಲ್ಲಿ ಅದರಲ್ಲೂ ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಜಿಬಿಎ ಎಲೆಕ್ಷನ್, ಎಸ್ಐಆರ್ ಪ್ರಕ್ರಿಯೆ ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನು ಮಾಡ್ತಾರೆ. ಸಂಜೆ 4 ಗಂಟೆಗೆ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ 4 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಬಗ್ಗೆ ಏನೆಲ್ಲ ಗೊಂದಲಗಳಿತ್ತು, ಅದರ ಜೊತೆಗೆ ಎಸ್ಐಆರ್ ವಿಚಾರ ಸೇರಿದಂತೆ ಜಿಬಿಎ ಚುನಾವಣೆ ಹಾಗೆ 10 ವಿಚಾರಗಳು ಇವತ್ತು ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯಲ್ಲಿ ಚರ್ಚೆ ಆಗಬಹುದು. ಮಹತ್ವದ ಸಭೆ ಇದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜಕಾಲುವೆ ಒತ್ತುವರಿ, ಎಸ್ಐಆರ್ ಬಗ್ಗೆ ಚರ್ಚೆ, ಜಿಬಿಎ ಎಲೆಕ್ಷನ್ಗೆ ಸಿದ್ದತೆ ಇದೆಲ್ಲದರ ಬಗ್ಗೆ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳ ಸಭೆ ಇವತ್ತು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಬೆಂಗಳೂರಿನ ಮಟ್ಟಿಗೆ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು, ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೂ ಸೇರಿದಂತೆ ಬೆಂಗಳೂರಿನ ಶಾಸಕರುಗಳು, ಸಚಿವರುಗಳು ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ಸಭೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಂಜೆ 4 ಗಂಟೆಗೆ ಸಭೆ ಇದೆ. ಕೃಷ್ಣ ಬೈರೇಗೌಡರು ಯಾವಾಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿ ಏನೀಗ ಜಿಬಿಎ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಗಳೇನು ನಡೀತಾ ಇದೆ, ಇದು ಸರ್ಕಾರಕ್ಕೆ ಫುಟ್ಪಾತ್ ತೆರವು ಮಾಡ್ತಿರೋದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಇದೆ. ಇದ್ರ ನಡುವೆ ಚರ್ಚೆ ಮಾಡಿ ಎಲ್ಲರೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೀರ್ಮಾನದ ಬಗ್ಗೆ ಇವತ್ತಿನ ಮೀಟಿಂಗ್ ಕುತೂಹಲ ಕೆರಳಿಸ್ತಾ ಇದೆ. ಎಸ್ಐಆರ್ ಎಲ್ಲರನ್ನು ಕೂಡ ಗುಂಪುಗೂಡಿಸಿ ಎಸ್ಐಆರ್ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂತ ಚರ್ಚೆಗಳಿದ್ದಾವೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಹಾಗೆ ರಾಜಕಾಲುವೆ ಒತ್ತುವರಿ, ಸರ್ಕಾರ ಈಗ ನೆಕ್ಸ್ಟ್ ಸ್ಟೆಪ್ ರಾಜಕಾಲುವೆ ಒತ್ತುವರಿ ಬಗ್ಗೆಯೂ ಕೂಡ ಕೆಲವು ಸುಳಿವುಗಳನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆ ಕುತೂಹಲವನ್ನು ಕೆರಳಿಸಿದೆ. ಸೇರಿದಂತೆ ಜಿಬಿಎ ಚುನಾವಣೆ, ಸರ್ಕಾರ ಕೋರ್ಟ್ ಹೇಳಿದ ಹಾಗೆ ಚುನಾವಣೆಯನ್ನ ಈ ಕೂಡಲೇ ನಡೆಸಬೇಕು ಅನ್ನುವಂತ ಡೆಡ್ಲೈನ್ ಅನ್ನು ಕೊಟ್ಟಿತ್ತು. ಅದು ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅನ್ನೋದು, ಎಸ್ಐಆರ್ ಪ್ರಕ್ರಿಯೆ ಮುಗ್ದಿಲ್ಲ ಇನ್ನು ಅನ್ನುವಂತ ಕಾರಣ ಕೊಡ್ತಾ ಇದೆ. ಈ ನಿಟ್ಟಿನಲ್ಲೂ ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಹನುಮಂತು ಇದ್ದಾರೆ ಸಂಪರ್ಕದಲ್ಲಿ. ಹನುಮಂತು, ಇವತ್ತಿನ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ, ಸದ್ಯಕ್ಕೆ ಏನೇನ್ ವಿಚಾರಗಳು ಇವತ್ತು ಮುನ್ನೆಲೆಗೆ ಬರುತ್ತೆ, ಏನೇನ್ ಚರ್ಚೆ ಆಗ್ಬಹುದು ಹನುಮಂತು? ರಂಜಿತ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ನ ಶಾಸಕರ ಸಭೆ ಇವತ್ತು ಸಂಜೆ 4 ಗಂಟೆಗೆ ಆಯೋಜನೆ ಆಗಿದೆ. ಅದು ವಿಶೇಷ ಏನಂತ ಹೇಳಿದ್ರೆ, ಈ ಒಂದು ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗ್ತಾರೆ. ಒಂದು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ವಿಚಾರಕ್ಕೆ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾಗಲೂ ಕೂಡ ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದಾದ ನಂತರದಲ್ಲಿ ರಾಜಕಾಲುವೆ ತೆರವುಗೂ ಕೂಡ ಈಗ ಸರ್ಕಾರ ಮತ್ತೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಒಂದಷ್ಟು ಚಿಂತನೆಗಳನ್ನ ನಡೆಸ್ತಾ ಇರುವಂತದ್ದು. ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರದಲ್ಲಿ ಈಗ ಸರ್ಕಾರದ ಪರವಾಗಿ ಒಂದಷ್ಟು ಜನ ಇದ್ರೆ, ಸರ್ಕಾರದ ವಿರುದ್ಧವಾಗಿಯೂ ಕೂಡ ಒಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಜಿಬಿಎ ಚುನಾವಣೆಯ ನಡೆಸಬೇಕು ಅನ್ನೋಂತ ಹೊತ್ತಿನಲ್ಲಿ ಒಂದು ಎಸ್ಐಆರ್ ನಡೀತಾ ಇದೆ, ಮತ್ತೊಂದು ಕಡೆಗೆ ಚುನಾವಣೆಯ ತಯಾರಿಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇದ್ದಾವೆ. ಕೋರ್ಟ್ ಒಂದೊಮ್ಮೆ ನಡೆಸಲೇಬೇಕು ಅನ್ನೋ ಸೂಚನೆಯನ್ನ ಕೊಟ್ರೆ, ಯಾಕಂತ ಹೇಳಿದ್ರೆ ಅವಕಾಶ ಕೇಳಿದ್ರು ಕೂಡ ಕಳೆದ ಬಾರಿ ಅವಕಾಶ ಕೇಳಿದಾಗ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು. ಈ ಬಾರಿ ಕೂಡ ಸಮಯಾವಕಾಶ ಕೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಅದಾಗಿಯೂ ಕೂಡ ಏನಾದ್ರೂ ಅವಕಾಶ ಸಿಗಲಿಲ್ಲ ಅಂದ್ರೆ ಸಹಜವಾಗಿಯೇ ಚುನಾವಣೆಯನ್ನ ನಡೆಸಬೇಕಾಗತ್ತೆ. ಇಂತಹ ಹೊತ್ತಿನಲ್ಲಿ ಬೆಂಗಳೂರಿನ ಜನರ ಮುನಿಸೇನಿದೆ, ಆ ಮುನಿಸು ಒಂದಷ್ಟು ಅಸಮಾಧಾನ ಏನಾದ್ರೂ ಜಾಸ್ತಿ ಆದ್ರೆ ಅದು ಸಹಜವಾಗಿಯೇ ಪಕ್ಷಕ್ಕೆ ಸಾಕಷ್ಟು ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳಿದಾವೆ. ಇದೀಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರದಲ್ಲೂ ಕೂಡ ಮೇಲ್ನೋಟಕ್ಕೆ ಪ್ರಶಂಸೆಗಳು ವ್ಯಕ್ತ ಆದ್ರೂ ಕೂಡ ಆಂತರಿಕವಾಗಿ ಒಂದಷ್ಟು ಶಾಸಕರಿಗೂ ಕೂಡ ಸಚಿವ ಕೃಷ್ಣ ಬೈರೇಗೌಡರ ವಿಚಾರದ ಒಂದಷ್ಟು ವಿಷಯಗಳಲ್ಲಿ ಬೇಸರವನ್ನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಒಂದು, ಸಚಿವರು ಮತ್ತು ಶಾಸಕರ ನಡುವಿನ ಸಮನ್ವಯ, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಮುಂದೆ ಯಾವುದೇ ರೀತಿಯ ನೆಗೆಟಿವ್ ಆಗದ ರೀತಿಯಲ್ಲಿ ಇದನ್ನ ಯಾವ ರೀತಿ ಮುನ್ನಡೆಸಬೇಕು ಅನ್ನೋ ವಿಚಾರಗಳಲ್ಲೂ ಕೂಡ ಇವತ್ತು ಇನ್ನ ಸಭೆಯಲ್ಲಿ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು
ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಶಾಸಕರ ಜೊತೆಯಲ್ಲಿ ಸಂಜೆ 4 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಇವತ್ತು ನಿಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ರಾಜ್ಯದಲ್ಲಿ ಅದರಲ್ಲೂ ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಜಿಬಿಎ ಎಲೆಕ್ಷನ್, ಎಸ್ಐಆರ್ ಪ್ರಕ್ರಿಯೆ ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ. ಸಂಜೆ 4 ಗಂಟೆಗೆ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ 4 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಬಗ್ಗೆ ಏನೆಲ್ಲ ಗೊಂದಲಗಳಿತ್ತು, ಅದರ ಜೊತೆಗೆ ಎಸ್ಐಆರ್ ವಿಚಾರ ಸೇರಿದಂತೆ ಜಿಬಿಎ ಚುನಾವಣೆ ಹಾಗೆ 10 ವಿಚಾರಗಳು ಇವತ್ತು ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯಲ್ಲಿ ಚರ್ಚೆ ಆಗಬಹುದು. ಮಹತ್ವದ ಸಭೆ ಇದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜಕಾಲುವೆ ಒತ್ತುವರಿ, ಎಸ್ಐಆರ್ ಬಗ್ಗೆ ಚರ್ಚೆ, ಜಿಬಿಎ ಎಲೆಕ್ಷನ್ಗೆ ಸಿದ್ದತೆ ಇದೆಲ್ಲದರ ಬಗ್ಗೆ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳ ಸಭೆ ಇವತ್ತು ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಬೆಂಗಳೂರಿನ ಮಟ್ಟಿಗೆ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು, ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೂ ಸೇರಿದಂತೆ ಬೆಂಗಳೂರಿನ ಶಾಸಕರುಗಳು, ಸಚಿವರುಗಳು ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನ ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ಸಭೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಂಜೆ 4 ಗಂಟೆಗೆ ಸಭೆ ಇದೆ. ಕೃಷ್ಣ ಬೈರೇಗೌಡರು ಯಾವಾಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡಿ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿ ಏನೀಗ ಜಿಬಿಎ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಗಳೇನು ನಡೀತಾ ಇದೆ, ಇದು ಸರ್ಕಾರಕ್ಕೆ ಫುಟ್ಪಾತ್ ತೆರವು ಮಾಡ್ತಿರೋದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಇದೆ. ಇದ್ರ ನಡುವೆ ಚರ್ಚೆ ಮಾಡಿ ಎಲ್ಲರೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೀರ್ಮಾನದ ಬಗ್ಗೆ ಇವತ್ತಿನ ಮೀಟಿಂಗ್ ಕುತೂಹಲ ಕೆರಳಿಸ್ತಾ ಇದೆ. ಎಸ್ಐಆರ್ ಎಲ್ಲರನ್ನು ಕೂಡ ಗುಂಪುಗೂಡಿಸಿ ಎಸ್ಐಆರ್ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂತ ಚರ್ಚೆಗಳಿದ್ದಾವೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಹಾಗೆ ರಾಜಕಾಲುವೆ ಒತ್ತುವರಿ, ಸರ್ಕಾರ ಈಗ ನೆಕ್ಸ್ಟ್ ಸ್ಟೆಪ್ ರಾಜಕಾಲುವೆ ಒತ್ತುವರಿ ಬಗ್ಗೆಯೂ ಕೂಡ ಕೆಲವು ಸುಳಿವುಗಳನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆ ಕುತೂಹಲವನ್ನ ಕೆರಳಿಸಿದೆ. ಸೇರಿದಂತೆ ಜಿಬಿಎ ಚುನಾವಣೆ, ಸರ್ಕಾರ ಕೋರ್ಟ್ ಹೇಳಿದ ಹಾಗೆ ಚುನಾವಣೆಯನ್ನ ಈ ಕೂಡಲೇ ನಡೆಸಬೇಕು ಅನ್ನುವಂತ ಡೆಡ್ಲೈನ್ ಅನ್ನ ಕೊಟ್ಟಿತ್ತು. ಅದು ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅನ್ನೋದು, ಎಸ್ಐಆರ್ ಪ್ರಕ್ರಿಯೆ ಮುಗ್ದಿಲ್ಲ ಇನ್ನು ಅನ್ನುವಂತ ಕಾರಣ ಕೊಡ್ತಾ ಇದೆ. ಈ ನಿಟ್ಟಿನಲ್ಲೂ ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಹನುಮಂತು ಇದ್ದಾರೆ ಸಂಪರ್ಕದಲ್ಲಿ. ಹನುಮಂತು, ಇವತ್ತಿನ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ, ಸದ್ಯಕ್ಕೆ ಏನೇನ್ ವಿಚಾರಗಳು ಇವತ್ತು ಮುನ್ನೆಲೆಗೆ ಬರುತ್ತೆ, ಏನೇನ್ ಚರ್ಚೆ ಆಗ್ಬಹುದು ಹನುಮಂತು? ರಂಜಿತ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ನ ಶಾಸಕರ ಸಭೆ ಇವತ್ತು ಸಂಜೆ 4 ಗಂಟೆಗೆ ಆಯೋಜನೆ ಆಗಿದೆ. ಅದು ವಿಶೇಷ ಏನಂತಂದು ಹೇಳಿದ್ರೆ, ಈ ಒಂದು ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗ್ತಾರೆ. ಒಂದು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ವಿಚಾರಕ್ಕೆ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾಗಲೂ ಕೂಡ ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದಾದ ನಂತರದಲ್ಲಿ ರಾಜಕಾಲುವೆ ತೆರವುಗೂ ಕೂಡ ಈಗ ಸರ್ಕಾರ ಮತ್ತೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಒಂದಷ್ಟು ಚಿಂತನೆಗಳನ್ನ ನಡೆಸ್ತಾ ಇರುವಂತದ್ದು. ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರದಲ್ಲಿ ಈಗ ಸರ್ಕಾರದ ಪರವಾಗಿ ಒಂದಷ್ಟು ಜನ ಇದ್ರೆ, ಸರ್ಕಾರದ ವಿರುದ್ಧವಾಗಿಯೂ ಕೂಡ ಒಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಜಿಬಿಎ ಚುನಾವಣೆಯ ನಡೆಸಬೇಕು ಅನ್ನೋಂತ ಹೊತ್ತಿನಲ್ಲಿ ಒಂದು ಎಸ್ಐಆರ್ ನಡೀತಾ ಇದೆ, ಮತ್ತೊಂದು ಕಡೆಗೆ ಚುನಾವಣೆಯ ತಯಾರಿಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇದಾವೆ. ಕೋರ್ಟ್ ಒಂದೊಮ್ಮೆ ನಡೆಸಲೇಬೇಕು ಅನ್ನೋ ಸೂಚನೆಯನ್ನ ಕೊಟ್ರೆ, ಯಾಕಂತ ಹೇಳಿದ್ರೆ ಅವಕಾಶ ಕೇಳಿದ್ರು ಕೂಡ ಕಳೆದ ಬಾರಿ ಅವಕಾಶ ಕೇಳಿದಾಗ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು. ಈ ಬಾರಿ ಕೂಡ ಸಮಯಾವಕಾಶ ಕೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಅದಾಗಿಯೂ ಕೂಡ ಏನಾದ್ರೂ ಅವಕಾಶ ಸಿಗಲಿಲ್ಲ ಅಂದ್ರೆ ಸಹಜವಾಗಿಯೇ ಚುನಾವಣೆಯನ್ನ ನಡೆಸಬೇಕಾಗತ್ತೆ. ಇಂತಹ ಹೊತ್ತಿನಲ್ಲಿ ಬೆಂಗಳೂರಿನ ಜನರ ಮುನಿಸೇನಿದೆ, ಆ ಮುನಿಸು ಒಂದಷ್ಟು ಅಸಮಾಧಾನ ಏನಾದ್ರೂ ಜಾಸ್ತಿ ಆದ್ರೆ ಅದು ಸಹಜವಾಗಿಯೇ ಪಕ್ಷಕ್ಕೆ ಸಾಕಷ್ಟು ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳಿದಾವೆ. ಇದೀಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರದಲ್ಲೂ ಕೂಡ ಮೇಲ್ನೋಟಕ್ಕೆ ಪ್ರಶಂಸೆಗಳು ವ್ಯಕ್ತ ಆದ್ರೂ ಕೂಡ ಆಂತರಿಕವಾಗಿ ಒಂದಷ್ಟು ಶಾಸಕರಿಗೂ ಕೂಡ ಸಚಿವ ಕೃಷ್ಣ ಬೈರೇಗೌಡರ ವಿಚಾರದ ಒಂದಷ್ಟು ವಿಷಯಗಳಲ್ಲಿ ಬೇಸರವನ್ನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಒಂದು, ಸಚಿವರು ಮತ್ತು ಶಾಸಕರ ನಡುವಿನ ಸಮನ್ವಯ, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಮುಂದೆ ಯಾವುದೇ ರೀತಿಯ ನೆಗೆಟಿವ್ ಆಗದ ರೀತಿಯಲ್ಲಿ ಇದನ್ನ ಯಾವ ರೀತಿ ಮುನ್ನಡೆಸಬೇಕು ಅನ್ನೋ ವಿಚಾರಗಳಲ್ಲೂ ಕೂಡ ಇವತ್ತು ಇನ್ನ ಸಭೆಯಲ್ಲಿ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.